ಎಲ್ಲರಿಗೂ ನಮಸ್ಕಾರ. ಸನಾತನ ಹಿರಿಮೆಗೆ ಸ್ವಾಗತ. ಇವತ್ತಿನ ಎಪಿಸೋಡ್ ನಲ್ಲಿ ಗಣೇಶನ್ ಪೂಜೆಗೆ ಗರ್ಕೆ ಹುಲ್ ಯಾಕೆ ಬೇಕು, ಗರ್ಕೆ ಇಲ್ಲ ಅಂದ್ರೆ ಗಣೇಶನ್ ಪೂಜೆ ಪೂರ್ತಿನೇ ಆಗಲ್ಲ ಅಂತಾರಲ್ಲ, ಯಾಕೆ? ಮತ್ತೆ ಗರ್ಕೆ ಹುಲ್ಲಲ್ಲಿ ಏನಾದ್ರು ಔಷಧಿ ಗುಣಗಳಿವ್ಯಾ? ಇದ್ರೆ ಅದೆಲ್ಲ ಏನು? ಇವೆಲ್ಲಾ ಪ್ರಶ್ನೆಗೆ ಉತ್ತರ ನೋಡೋಣ ಬನ್ನಿ. ಸತ್ಯಯುಗದ ಪ್ರಾರಂಭದಲ್ಲಿ ಅನಲಾಸುರವೆಂಬ ಭಯಾನಕ ದೈತ್ಯನಿದ್ದನು. ಅವನು ಸಾಮಾನ್ಯ ಅಸುರರಂತಲ್ಲದೆ ಭಯಂಕರವಾದ ಬೆಂಕಿಯನ್ನು ಉಗುಳುತ್ತಾ ಎಲ್ಲವನ್ನೂ ನಾಶಪಡಿಸುತ್ತಿದ್ದನು. ಆತ ಮಹಾಯಜ್ಞಗಳಲ್ಲಿ ಉರಿಯುವ ಅಗ್ನಿಯ ಅವಶೇಷಗಳಿಂದ ಜನ್ಮ ಪಡೆದವನು. ಆತನ ದೇಹ ಶಾಶ್ವತವಾಗಿ ಉರಿಯುತ್ತಿತ್ತು. ಅವನ ಉಸಿರು ಲಾವಾರಸದಂತಿತ್ತು. ಅವನ ಸಮೀಪದಲ್ಲಿದ್ದ ನದಿಗಳೆಲ್ಲ ಹಾವಿಯಾಗುತ್ತಿತ್ತು ಮತ್ತು ಪರ್ವತಗಳು ಭಸ್ಮವಾಗುತ್ತಿದ್ದವು. ಅನಲಾಸುರ ಬಾಲ್ಯದಿಂದಲೇ ಅಸಹನೀಯ ಶಕ್ತಿಯುಳ್ಳವನಾಗಿದ್ದನು. ಅವನು ಏನನ್ನಾದರೂ ಮುಟ್ಟಿದರೆ ಅದು ಬೆಂಕಿಯಿಂದ ಸುಟ್ಟು ಹೋಗುತ್ತಿತ್ತು. ಇತರ ಅಸುರರು ಕೂಡ ಅವನನ್ನು ನೋಡಿ ಭಯ ಪಡುತ್ತಿದ್ದರು. ಕಾಲಕ್ರಮೇಣ ಅವನ ಮನಸ್ಸಿನಲ್ಲಿ ಅಹಂಕಾರ ಮತ್ತು ಕ್ರೂರತೆ ಮನೆ ಮಾಡಿದವು. ಅವನ ಅಗ್ನಿಯನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎಂದು ದರ್ಪದಿಂದ ಬೆಳೆದನು. ಕಾಲ ಕಳೆದಂತೆ ಆಕಾಶ ಭೂಮಿಗಳೆಲ್ಲ ಅವನ ಕ್ರೌರ್ಯಕ್ಕೆ ತುತ್ತಾದವು. ಅವನ ಪ್ರತಿ ಹೆಜ್ಜೆಯಿಂದ ಭೂಮಿ ಬೆಂಕಿಯಲ್ಲಿ ಹೊತ್ತು ಉರಿಯುತ್ತಿತ್ತು. ಅವನ ಕಣ್ಣುಗಳು ಕೆಂಪಾಗಿ ಉರಿಯುತ್ತಿದ್ದವು. ಅವನ ಜ್ವಾಲೆಗಳೆಲ್ಲ ಅಗ್ನಿಕುಂಡವನ್ನು ನಾಶಪಡಿಸುತ್ತಿದ್ದರಿಂದ ಮಹರ್ಷಿಗಳು ಯಜ್ಞ ಮಾಡದಂತಾಯಿತು. ಇದನ್ನು ನೋಡಿ ಎಲ್ಲಾ ಜೀವಿಗಳು ಮತ್ತು ಮಾನವರು ಹೆದರಿದರು. ಸ್ವಲ್ಪ ಸಮಯದ ನಂತರ ಅನಲಾಸುರನು ಸ್ವರ್ಗವನ್ನು ಭಸ್ಮ ಮಾಡುವನೆಂದು ಸ್ವರ್ಗದತ್ತ ಧಾವಿಸಿದನು. ಇದನ್ನು ನೋಡಿ ದೇವತೆಗಳು ಅಂಜಿದರು ಮತ್ತು ಸ್ವರ್ಗಾಧಿಪತಿಯಾದ ಇಂದ್ರನು ವರುಣದೇವನನ್ನು ಕಳುಹಿಸಿ ಅನಲಾಸುರನನ್ನು ತಡೆಯಲು ಹೇಳಿದನು. ಆದರೆ ವರುಣದೇವನು ತನ್ನ ಎಲ್ಲಾ ಶಕ್ತಿಯನ್ನು ಬಳಸಿದರೂ ಕೂಡ ಪ್ರಯೋಜನವಾಗಲಿಲ್ಲ. ನಂತರ ಅಗ್ನಿದೇವ ಅನಲಾಸುರನನ್ನು ತಡೆಯಲು ಬಂದನು. ಆದರೆ ತನ್ನ ಎಲ್ಲಾ ಶಕ್ತಿಯನ್ನು ಬಳಸಿದರೂ ಕೂಡ ಅನಲಾಸುರನ ಎದುರು ನಿಲ್ಲಲು ಸಾಧ್ಯವಾಗಲಿಲ್ಲ. ಇದನ್ನೆಲ್ಲ ನೋಡುತ್ತಿದ್ದ ಇಂದ್ರ ತನ್ನ ವಜ್ರಾಯುಧದಿಂದ ಪ್ರಹಾರ ಮಾಡಿದನು. ಆದರೆ ಅನಲಾಸುರನ ಮುಂದೆ ತನ್ನ ವಜ್ರಾಯುಧವೂ ಕೂಡ ನಿಶ್ಶಬ್ದವಾಯಿತು. ಹೀಗೆ ಏನೂ ಮಾಡಲಾಗದ ಸ್ಥಿತಿಯಲ್ಲಿ ದೇವತೆಗಳು ಪರಶಿವನ ಬಳಿ ಧಾವಿಸಿದರು. ತನ್ನ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನು ತಿಳಿದುಕೊಂಡ ಪರಶಿವನು ಅನಲಾಸುರನನ್ನು ಯಾರಿಂದಲೂ ಮತ್ತು ಯಾವ ಶಸ್ತ್ರದಿಂದಲೂ ಜಯಿಸಲಾಗದು. ಅವನ ಹಟ್ಟಹಾಸವನ್ನು ಪಾರು ಮಾಡುವ ಶಕ್ತಿ ಇರುವುದು ಕೇವಲ ವಿಘ್ನಹರ್ತ ಶ್ರೀ ಗಣೇಶನಿಗೆ ಮಾತ್ರ ಮತ್ತು ಈ ಕಾರ್ಯವನ್ನು ಅವನೇ ನೆರವೇರಿಸಬೇಕು ಎಂದು ಹೇಳಿದನು. ಇದನ್ನು ಕೇಳುತ್ತಿದ್ದಂತೆ ದೇವತೆಗಳು ತಕ್ಷಣವೇ ಗಣೇಶನ ಬಳಿ ಧಾವಿಸಿದರು. ಅವರು ಆತಂಕದಿಂದ ಗಣೇಶನ ಮುಂದೆ ಶ್ರದ್ಧೆಯಿಂದ ಪ್ರಾರ್ಥಿಸಿದರು. ಗಣೇಶ ಅವರ ಪ್ರಾರ್ಥನೆಯನ್ನು ಕೇಳಿ ಮಂದಹಾಸ ಬೀರುತ್ತಾ ನಾನು ಇದನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಭರವಸೆ ನೀಡಿದನು. ಇತ್ತ ಅನಲಾಸುರನ ಹಟ್ಟಹಾಸ ಇನ್ನೂ ತೀವ್ರಗೊಂಡಿತು ಮತ್ತು ಅವನು ನಾನು ಈ ಇಡೀ ಬ್ರಹ್ಮಾಂಡವನ್ನೇ ಬೆಂಕಿಯಲ್ಲಿ ಭಸ್ಮ ಮಾಡುವೆನು ಎಂದು ಹೇಳಿ ಅಹಂಕಾರದಿಂದ ನಡೆಯುತ್ತಿದ್ದ. ಆಗ ಗಣೇಶನು ಅವನ ಮುಂದೆ ಪ್ರತ್ಯಕ್ಷವಾಗಿ ಶಾಂತಿಯಿಂದ ಅನಲಾಸುರನ ಯಾವ ತಾಪಕ್ಕೂ ಕುಗ್ಗದೆ ನಿಂತನು. ನಗುತ್ತಿದ್ದ ಗಣೇಶನನ್ನು ನೋಡಿ ಅನಲಾಸುರನು ಆಶ್ಚರ್ಯದಿಂದ ನೀನು ಒಂದು ಆನೆಯ ತಲೆಯುಳ್ಳ ಚಿಕ್ಕ ಬಾಲಕನಂತೆ ಕಾಣಿಸುತ್ತಿರುವೆ, ನನ್ನನ್ನು ತಡೆಯಲು ನಿನ್ನಿಂದ ಸಾಧ್ಯವೇ ಎಂದು ಕೇಳಿದನು. ಗಣೇಶನು ಅದಕ್ಕೆ ಶಾಂತಿಯಿಂದ ನಿನ್ನ ಬೆಂಕಿ ಪ್ರಬಲವಾಗಿದೆ, ಆದರೆ ಜ್ಞಾನ ಮತ್ತು ದಿವ್ಯ ಶಕ್ತಿಗಿಂತ ಪ್ರಬಲವೇನಲ್ಲ. ನಾನು ನಿನ್ನನ್ನು ಕ್ಷಣ ಮಾತ್ರದಲ್ಲೇ ಸಂಹರಿಸುವೆನು ಎಂದು ಹೇಳಿದನು. ಇದನ್ನು ಕೇಳಿ ಅನಲಾಸುರ ಕೋಪದಿಂದ ಭೀಕರ ಅಗ್ನಿತಾಂಡವ ಮಾಡಲಾರಂಭಿಸಿದನು. ಆಕಾಶವೆಲ್ಲ ಕೆಂಪಾಗಿ ಹೊತ್ತಿ ಉರಿಯಿತು. ಭೂಮಿಯಿಂದ ಲಾವಾರಸ ಚಿಮ್ಮಿತು. ದೇವತೆಗಳು ಈ ಭಯಂಕರ ದೃಶ್ಯವನ್ನು ನೋಡುತ್ತಾ ನಿಂತರು. ಆದರೆ ಗಣೇಶನು ಯಾರೂ ನಿರೀಕ್ಷಿಸದ ಒಂದು ಕಾರ್ಯವನ್ನು ಮಾಡಿದನು. ಅವನು ತನ್ನ ಬಾಯನ್ನು ಅಗಾಧವಾಗಿ ತೆರೆದನು. ಆ ಅಗಾಧಕ್ಕೆ ಮಿತಿಯೇ ಇಲ್ಲದಂತಾಯಿತು. ಅನಲಾಸುರನು ಇದನ್ನು ಅರ್ಥ ಮಾಡಿಕೊಳ್ಳುವ ಮುನ್ನವೇ ಗಣೇಶನು ಅವನನ್ನು ಸಂಪೂರ್ಣವಾಗಿ ನುಂಗಿದನು. ಒಂದೇ ಕ್ಷಣದಲ್ಲಿ ಯುದ್ಧ ಮುಗಿದು ಮೌನ ಆವರಿಸಿತು. ಅನಲಾಸುರನ ಉರಿಯುವ ಶಕ್ತಿ ಶ್ರೀ ಗಣೇಶನ ಹೊಟ್ಟೆ ಸೇರಿತು. ದೇವತೆಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಆದರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಗಣೇಶನ ದೇಹ ಕೆಂಪಾಗಿ ಹೊತ್ತಿ ಉರಿಯಲು ಪ್ರಾರಂಭವಾಯಿತು. ಅವನ ದೇಹದೊಳಗಿನ ಜ್ವಾಲೆಗಳು ಅವನಿಗೆ ಸಹಿಸಲಾರದ ತಾಪವನ್ನು ಉಂಟು ಮಾಡಿದವು. ಗಣೇಶನ ಈ ಸ್ಥಿತಿಯನ್ನು ನೋಡಿ ಪಾರ್ವತಿ ಮತ್ತು ಶಿವ ಚಿಂತಾಜನಕರಾದರು. ದೇವತೆಗಳು ಮತ್ತು ಋಷಿಗಳು ವಿವಿಧ ಎಲ್ಲಾ ಪರಿಹಾರಗಳನ್ನು ಪ್ರಯತ್ನಿಸಿದರು. ಪವಿತ್ರ ಜಲ, ಶೀತಲ ಸಸ್ಯಗಳು, ದೇವವಾಯು, ಇದರಲ್ಲಿ ಯಾವುದೂ ಕೂಡ ಗಣೇಶನನ್ನು ಶಾಂತಿಗೊಳಿಸಲು ಸಾಧ್ಯವಾಗಲಿಲ್ಲ. ಆಗ ಕಶ್ಯಪ ಋಷಿಗಳು ಗರಿಕೆಯ ಹುಲ್ಲನ್ನು ತಂದು ಗಣೇಶನಿಗೆ ಅರ್ಪಿಸಿದರು. ಗಣೇಶನು ಅದನ್ನು ಸೇವಿಸಿದ ತಕ್ಷಣವೇ ಅವನ ದೇಹದ ತಾಪ ಕಡಿಮೆಯಾಗಿ ಶಾಂತನಾದನು. ಇದನ್ನು ನೋಡಿ ದೇವತೆಗಳು ಸಂಭ್ರಮಿಸಿದರು. ಶಿವ ಮತ್ತು ಪಾರ್ವತಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಈ ರೀತಿ ಗಣೇಶ ತನ್ನ ಜ್ಞಾನ ಮತ್ತು ಗಾಂಭೀರ್ಯವನ್ನು ಬಳಸಿ ಅನಲಾಸುರನನ್ನು ಶಮನ ಮಾಡಿದನು. ಆಗ ಗಣೇಶನು ಯಾರೆಲ್ಲ ಗರಿಕೆಯಿಂದ ನನ್ನನ್ನು ಪೂಜಿಸುವರೋ ಅವರಿಗೆ ನಾನು ಕ್ಷಣ ಮಾತ್ರದಲ್ಲೇ ಒಲಿದು ಅವರ ಇಷ್ಟಾರ್ಥಗಳನ್ನು ಪೂರೈಸುವೆ ಎಂದು ಹೇಳಿ ವರ ನೀಡಿದನು. ಆಗಿನಿಂದ ಗಣೇಶನಿಗೆ ಗರಿಕೆಯ ಹುಲ್ಲನ್ನು ಅರ್ಪಿಸಿ ಪೂಜಿಸುವ ಪರಂಪರೆ ಪ್ರಾರಂಭವಾಯಿತು. ಆಧುನಿಕ ವಿಜ್ಞಾನವೂ ಕೂಡ ಗರಿಕೆಯ ಮಹತ್ವವನ್ನು ಒಪ್ಪಿಕೊಂಡಿವೆ. ಗರಿಕೆಯಲ್ಲಿ ಶೀತಲ ಗುಣಗಳಿದ್ದು ದೇಹದ ತಾಪಮಾನವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. ಇದನ್ನು ಸೇವಿಸಿದರೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ದೇಹದ ವಾಯು ಸಮಸ್ಯೆಗಳನ್ನು ನಿವಾರಿಸುತ್ತದೆ.
ಗರಿಕೆಯು ಮಧುಮೇಹ ನಿಯಂತ್ರಿಸಲು ಸಹಾಯ ಮಾಡುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. ಹೀಗೆ ಗರಿಕೆಯು ಹಲವಾರು ಔಷಧಿ ಗುಣಗಳನ್ನು ಹೊಂದಿರುವುದರಿಂದ ಔಷಧಿಗಳನ್ನು ತಯಾರಿಸುವ ಕಾರ್ಖಾನೆಗಳು ಗರಿಕೆಯನ್ನು ವಿವಿಧ ಔಷಧಿಗಳಿಗೆ ಬಳಸಲಾಗುತ್ತಿದೆ. ಇದೇ ರೀತಿ ಮತ್ತಷ್ಟು ಸನಾತನ ಕಥೆಗಳನ್ನು ಮತ್ತು ಅದರ ಮಹತ್ವಗಳನ್ನು ತಿಳಿಯಲು ಈ ವಿಡಿಯೋಗೆ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ.